ರವಿ ಗಣಿಗ ವಿರುದ್ಧ ಜೆಡಿಎಸ್ ನಾಯಕ ರಾಮಚಂದ್ರ ನಾಗಮಂಗಲ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವರು ಸುಳ್ಳಿನ ಸರದಾರ, ಶಾಸಕರೇ ನಾವು ಬಗ್ಗಲ್ಲ ಅಂತ ಟೀಕೆಗಳಿಗೆಲ್ಲ ತಿರುಗೇಟು ಕೊಟ್ಟಿದ್ದಾರೆ. ಒಂದು ಉದಾಹರಣೆ ಹೇಳ್ತೀನಿ, ನಿಮ್ಗೆಲ್ಲ ಗೊತ್ತಿದೆ. ಈಗ ಶಾಸಕರು ಹೇಳ್ತಾ ಇರ್ತಾರೆ ದಿನ 40 ಕೋಟಿ 400 ಕೋಟಿ. ಈಗ ಹಂಪಾಪುರಕ್ಕೆ 600 ಕೋಟಿ ಅಂತಾರೆ. ಹಂಪಾಪುರದಲ್ಲಿ 600 ಕೋಟಿ ಮಾಡಿದ್ರೆ ಊರ್ನೇ ಚೇಂಜ್ ಮಾಡ್ಬೋದು, ಊರ್ನೇ ತೆಗೆದು ಮಂಡ್ಯ ಮಾಡ್ಬೋದಪ್ಪ 600 ಕೋಟಿ ಮಾಡಿದ್ರೆ. ಸುಳ್ಳುಗಾರ, ಸುಳ್ಳಿನ ಸರದಾರ, ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಬರೀ ಸುಳ್ಳು ಹೇಳ್ಕೊಂಡು ಹೇಳಿದ್ರಾಗಲ್ಲ. ನಮ್ಮ JDS ಕಾರ್ಯಕರ್ತರು ಸೈನಿಕರಿದ್ದ ರೀತಿಯಲ್ಲಿ ಮನೆಯಲ್ಲಿ ಮಕ್ಕಳು ಬಿಟ್ಟು ಹೆಂಡತಿನ ಬಿಟ್ಟು ದೇಶಕ್ಕೋಸ್ಕರ ಹೋರಾಡ್ತಾರಲ್ಲ, ಹಂಗೆ ಪಕ್ಷಕ್ಕೋಸ್ಕರ ಹೋರಾಡುವಂತ ನಮ್ಮ ಕಾರ್ಯಕರ್ತರ ಮುಖಂಡರು ಗಟ್ಟಿಯಾಗಿದ್ದಾರೆ. ಶಾಸಕರೇ, ನಮ್ಮ ಶಾಸಕರು ನಿಮ್ಮ ಏನು ಒಂದು ಬೆದರಿಕೆಗೆ ಆಗಲಿ ಒಂದು ಆಡಂಬರಕ್ಕಾಗಲಿ ಯಾರೂ ತಲೆ ಬಗ್ಗುವುದಿಲ್ಲ, ನಿಮ್ಗೆ ಸಲಾಮು ಹೊಡೆಯೋದಿಲ್ಲ. ನಿಮ್ಗೆ ಗೊತ್ತಿದೆ, ಸುಮಾರು ಈ ಪೊಲೀಸ್ ಇಲಾಖೆ ಪಾಪ ಪೊಲೀಸ್ ಅಧಿಕಾರಿಗಳು ಏನೂ ತಪ್ಪಿಲ್ಲ. ಅವರ ಮೇಲೆ ಒಂದು ದೌರ್ಜನ್ಯ, ಒಂದು ಏನು ದುರಾಡಳಿತ ಒಂದು ಅಳಿಸ್ಕೊಂಡು ಅವ್ರಿಗೆ ಭಾರಿ ಒತ್ತಡ ತಂದು ಕೇಸ್ ಮಾಡ್ತಾರೆ, ಮೇಲೆ ಕೇಸ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರ ಮೇಲೆ. ಕಾರ್ಯಕರ್ತರನ್ನ ಗೆಲ್ಲಬೇಕು ಅಂದರೆ ವಿಶ್ವಾಸದಿಂದ ಗೆಲ್ಲಬೇಕು. ನೀವು ಕೇಸ್ ಬುಕ್ ಮಾಡಿಸ್ಲಿ, ನಿಮಗೆ ಒಂದು ಏನು ಬೇಲ್ ಇಲ್ದಂಗೆ ಕೇಸ್ ಹಾಕ್ಸ್ಲಿ, ಇವೆಲ್ಲ ಮಾಡಿದ್ರೆ ಕಾರ್ಯಕರ್ತರು, ನಮ್ಮ JDS ಕಾರ್ಯಕರ್ತರು ಮುಖಂಡರು ದಕ್ಕಲ್ಲ. ಶಾಸಕರೇ, ನಾವೆಲ್ಲ ಗಟ್ಟಿಯಾಗಿದ್ದಾರೆ. ದೇವೇಗೌಡ ಅಜ್ಜಿಯವರ ಒಂದು ಶಕ್ತಿಯಿಂದ ಹೋರಾಟದಿಂದ ಬಂದಂಥ ನಮ್ಮ ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಂಗೆ ನಮ್ಮ ಮಂಡ್ಯದ ಕೂಗು ಒಂದ್ಸರಿ ಏನು ಹೇಳ್ತಾರೆ ಅದೇ ಆಗೋದು. ಈಗ ಲೋಕಸಭೆ ಚುನಾವಣೆಯಲ್ಲಿ ಹೇಳಿದ್ರು ಕುಮಾರಣ್ಣ ಗೆಲ್ತಾರೆ, ಗೆದ್ದ ಮೇಲೆ ಮಂತ್ರಿ ಆಯ್ತಾರೆ. ಎಲ್ಲ ಮಂತ್ರಿ ಆಗಬೇಕು ಅಂತಂದ್ರು, ಕೇಂದ್ರದಲ್ಲೂ ಮಂತ್ರಿ ಆದರು. 18ರಲ್ಲಿ ಜನ ಹೇಗೆ ಹೇಳಿದ್ರು, ಮಂಡ್ಯದಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ 50,000ಕ್ಕೂ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಕುಮಾರಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿದ್ರು. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲೂ ಸುಧಾ ಕುಮಾರಣ್ಣ ಗೆಲ್ಲದ ಮುಖ್ಯ ಅಲ್ಲ, ಮಂತ್ರಿ ಮಾಡೇ ಕಳಿಸ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಯ ಆಶೀರ್ವಾದ, ಮತದಾರರು ಎಲ್ಲ ಮುಖಂಡರ ಆಶೀರ್ವಾದದೊಡನೆ ಇವತ್ತು ಕೇಂದ್ರದಲ್ಲೂ ಮಂತ್ರಿಯಾಗಿ ಇವತ್ತು ಸುಮಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಈಗ ಮಾವು ರೈತರ ಬೆಳೆ, ಹಾಗೆ ಮತ್ತೆ ನಮ್ಮ ಹೊಗೆಸೊಪ್ಪು ಸುಧಾ ಅದು ರೈತರ ಬೆಳೆ. ಯಾವುದೇ ಒಂದು ಇದಕ್ಕೆ ನಮ್ಮ ಏನು ರಾಜ್ಯ ಸರ್ಕಾರ ಒತ್ತು ಕೊಡಲಿಲ್ಲ. ಕುಮಾರಣ್ಣ ಅವರು ಕೇಂದ್ರದಲ್ಲಿ ಮಾತಾಡಿ ಇವತ್ತು ಬೆಂಬಲ ಬೆಲೆಯನ್ನು ಕೊಡಿಸಿದ್ದಾರೆ. ರೈತರ ಬಗ್ಗೆ ಕಾಳಜಿ ಹೊಂದಿರೋದು ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣ ಮಾತ್ರ. ಹಾಗೆ ಎಲ್ಲ ಸಮುದಾಯದ ಹಿತರಕ್ಷಣೆ ಕಾಯುವವರಲ್ಲಿ ದೇವೇಗೌಡ ಅಪ್ಪಾಜಿಯವರು ಎಲ್ಲರಿಗೂ ಸುಧಾ ಸಮಾನ ಹಕ್ಕು, ಸಮಾನತೆ ಬರಬೇಕು ಅಂತೇಳಿ ಎಲ್ಲ ಕಾರ್ಯಕ್ರಮ ರೂಪಿಸಿದರು. ಇವತ್ತು ನಿಜವಾದ ಭಗೀರಥ ಅಂದರೆ ದೇವೇಗೌಡ ಅಪ್ಪಾಜಿಯವರು. ದಯಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಕಾರ್ಯಕರ್ತರೇ, ಮುಖಂಡರೇ ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ನಾವು ಒಂದು ಸಣ್ಣ ಪುಟ್ಟ ಏನೇ ಇದಿದ್ರು ಸುಧಾ ಬಿಟ್ಟು ನಾವು ಮುಂದೊಂದು ದಿವಸ 2028ಕ್ಕೆ ನಿಖಿಲ್ ಅಣ್ಣವ್ರನ್ನ ವಿಧಾನಸಭೆ ಕಳಿಸ್ಬೇಕು, ಕುಮಾರಣ್ಣವ್ರ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು, ಮತ್ತೊಮ್ಮೆ ರೈತರ ಸಾಲ ಮನ್ನಾ ಆಗಬೇಕು, ರೈತರ ಬದುಕು ಹಸನಾಗಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿ ಕೇಳ್ತೇನೆ. ಹಾಗೆ ಮಂಡ್ಯ ಶಾಸಕರು ಹೇಳ್ತಾರೆ, ಕುಮಾರಣ್ಣವರು 10,000 ಕೋಟಿ ಅನುದಾನವನ್ನು ಕೊಟ್ಟರು, ಆದರೆ ಯಾವತ್ತು ನಾನು 10,000 ಕೋಟಿ ಕೊಟ್ಟಿದ್ದೀನಿ ಅಂತ ಡೈಲಿ ಫೇಸ್ಬುಕ್ ವಾಟ್ಸಪ್ ಆಗಲಿಲ್ಲ. 40 ಕೋಟಿ ಅನುದಾನ ಮಂಡ್ಯದ ಏನು ಮುಖ್ಯ ರಸ್ತೆ ಇದೆ ಅದು ಕೇಂದ್ರದ ಅನುದಾನ. ಕುಮಾರಣ್ಣ ಬಂದು ಪೂಜೆ ಮಾಡಕ್ಕೆ ಬರಲಿಲ್ಲ. ನಮ್ಮ ಮಂಡ್ಯಕ್ಕೆ ನೀನು ಹೊಸ ದೊಡ್ಡ ಮೊತ್ತದ ಹಣವನ್ನು ಬಿಡುಗಡೆ ಮಾಡಬೇಕು, ಅವತ್ತೊಂದೇ ದಿವಸ ಇಟ್ಕೆ ಪೂಜೆ ಮಾಡಬೇಕು ಅಂತ. ಬೆಳಿಗ್ಗೆ ಹೇಳ್ತಾರೆ, ವಾಕಲ್ ಹೋಯ್ತಾರೆ, ಇದು ನಂದೇ ಕೆಲಸ ತಂದಿದ್ದೀನಿ ಅಂತಾರೆ. ಕೊಮ್ಮೇರಳ್ಳಿ ಗ್ರಾಮದಲ್ಲಿ 4 ಕೋಟಿ ಗ್ರಾಮ ಉಮ್ರಳ್ಳಿಗೆ ಹೋಗುವ ಸಂಪರ್ಕ ರಸ್ತೆನ ಕೊಮ್ಮೇರಳ್ಳಿ ಗ್ರಾಮದ ಎಲ್ಲ ಯುವಕ ಮಿತ್ರರು ಒಂದು ಮನವಿ ಕೊಟ್ಟಿದ್ರು ಕುಮಾರಣ್ಣವ್ರಿಗೆ. ಅದಕ್ಕೋಸ್ಕರ ಕೊಮ್ಮೇರಳ್ಳಿಯಿಂದ ಉಮ್ರಳ್ಳಿಗೆ ಹೋಗೋ ರಸ್ತೆನ NHನಲ್ಲಿ 4 ಕೋಟಿಗೆ ಸೇರಿಸಿದ್ರು. ಅದೇ ಬಸ್ರಾಳು ಗ್ರಾಮದಲ್ಲಿ ತಿಮ್ಮೇಗೌಡರು ಮತ್ತೆ ಮುಖಂಡರು ಎಲ್ಲ ಸೇರಿ ಬಸ್ರಾಳು ಸರ್ಕಲ್ಗೆ 2 ಕೋಟಿ ಅನುದಾನ ಬೇಕು ಅಂತ ಹೇಳಿದ್ರು. 2 ಕೋಟಿ ಕೊಟ್ಟದ್ದು ಬಸ್ರಾಳ್ಗೆ ಕುಮಾರಣ್ಣವರು. ಅದು ಬಿಟ್ಟು ನಾನೇ ತಂದೆ ಅಂತ ಹೇಳ್ತಾರೆ. ಆಯುಷ್ಮಾನ್ ಯೋಜನೆಯಲ್ಲಿ ಎಲ್ಲ ಗ್ರಾಮಕ್ಕೆ ಸುಮಾರು ಗ್ರಾಮಕ್ಕೆ 75 ಲಕ್ಷ ಹಣವನ್ನು ಬಿಡುಗಡೆ ಮಾಡಿದ್ದು ಕುಮಾರಣ್ಣ. ಈಗ ಹೇಳ್ತಾ ಇದಾರಲ್ಲ, ನಾನು 2 ವರ್ಷ ಅದಕ್ಕೆ 1,111 ಕೋಟಿ ಗ್ರಾಂಟ್ ಇದ್ದೀನಿ ಅಂತ ದಾಖಲಾತಿ ಕೊಡ್ಲಿ. ಈಗ ಎಲ್ಲ ಹಣನೂ ಸುಧಾ ಎಲ್ಲ ಆಫೀಸಿಂದ ಬಿಡುಗಡೆ ಆಗ್ತದೆ, ಪ್ರತಿಯೊಂದು ಆಫೀಸ್ನಲ್ಲೂ ಬಿಡುಗಡೆ ಆಗ್ತದೆ. ಆ ಆಫೀಸ್ನಿಂದ 1,111 ಕೋಟಿ ಹೇಳಕ್ಕೆ ಸುಳ್ಳು ಲೆಕ್ಕ ಬೇಡವೇನ್ರಿ? ಅಲ್ಲ, ಇಡೀ ಕರ್ನಾಟಕದ ಕಾಂಗ್ರೆಸ್ ಶಾಸಕರು ಗ್ರಾಂಟ್ ಕೊಡಲಿಲ್ಲ ಅಂತ ಬರೀ 20 ಕೋಟಿ ಗ್ರಾಂಟ. ಒಂದೇ ಕ್ಷೇತ್ರಕ್ಕೆ 1,111 ಕೋಟಿ ಗ್ರಾಂಟ್ ಕೊಟ್ರೆ ಸಿದ್ದರಾಮಯ್ಯನ ಕೂತ್ಕೊಳ್ಳೋಕೆ ಬಿಡ್ತಾರಾ? ಹೇಳಕ್ಕೆ ಸುಳ್ಳು ಹೇಳೋಕ್ಕೂ ಒಂದು ಮಿತಿ ಬೇಕು. ಶಾಸಕರೇ, ಕೆಲಸ ಮಾಡಿ, ನಿಮ್ಮ ಪರ ನಾವು ಕೆಲಸ ಮಾಡ್ಲಿಕ್ಕೆ ಇದೀವಿ. ನಮ್ಮ ಕಾರ್ಯಕರ್ತರನ್ನು ಎದುರಿಸಿ ಕುಗ್ಗಿಸ್ಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಇವತ್ತು ಇದೇ ಸಾಕ್ಷಿ, ನಾವೆಲ್ಲ ಮುಂದೊಂದು ದಿವಸ ಯಾವುದೇ ಒಂದು ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆದರೆ ನಾವೆಲ್ಲ ಜೊತೆಗೂಡಿ ಒಗ್ಗಟ್ಟಾಗಿ ಯಾವುದೇ ಒಂದು ಪೊಲೀಸ್ ಠಾಣೆದಾಗಲಿ ಯಾವುದೇ ಒಂದು ತಹಸೀಲ್ದಾರ್ ಆಫೀಸಲ್ಲಿ ಬಂದು ಧರಣಿ ಮಾಡ್ತೀವಿ.
ನಾವಂತೂ ಬಿಡೋದಿಲ್ಲ. ನಾವು ಎಲ್ಲ ಸೈನಿಕರಿದ್ದಂತೆ ನಮ್ಮ ಕಾರ್ಯಕರ್ತರು ಮಕ್ಕಳು ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.